ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರಾಗಿದ್ರೆ ಚೆನ್ನಾಗಿರೋ ಅಂತ ಭಾವಿಸ್ತಾ ಇದ್ದೀನಿ. ಸೊ ನಾವೆಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಬಸ್ಸಲ್ಲಿ. ಸೊ ನಾವೊಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಯಾವ ಪ್ಲೇಸ್ಗೆ ಅಂತ ಹೇಳಿ ಮುಂದೆ ಹೇಳ್ತಾ ಗೊತ್ತಾಗುತ್ತೆ. ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಅನ್ಕೋತಾ ಇದ್ದೀನಿ. ಹೌದು, ನಾವು ಹೋಗ್ತಾ ಇರೋದು ಹುಬ್ಬಳ್ಳಿಯಲ್ಲಿರುವ ಫೇಮಸ್ ಸಿದ್ಧಾರೂಢ ಮಠಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾವು ಟ್ರೈನ್ ಮುಖಾಂತರ ಹೋಗ್ತಾ ಇರೋದು. ನೈಟ್ 11:30ಗೆ ಟ್ರೈನ್ ಇದೆ. ಸೊ ಫೈನಲಿ ನಾವು ಸ್ಟೇಷನ್ಗೆ ರೀಚ್ ಆಗಿದ್ದೀವಿ. ಮೆಟ್ರೋ ಅಂತಲೇ ಬರುತ್ತೆ ಬೆಂಗಳೂರಲ್ಲಿ. ಮೆಟ್ರೋದಲ್ಲಿ ಓಡಾಡಿ ಬೈಕ್ ಮೆಟ್ರೋ ಅಂತಲೇ ಬರುತ್ತೆ. ಸೊ ಫೈನಲಿ ನಾವು ಟ್ರೈನ್ ಹತ್ತಿದ್ದೀವಿ. ಟ್ರೈನು ಸಹ ಹೊರಟಿದೆ, 11:15 ಟ್ರೈನು. ಸೊ ಬೆಳಗ್ಗೆ 6:30-7:30ಗೆ ರೀಚ್ ಆಗುತ್ತಂತೆ. ಸೊ ನೈಟ್ ಟ್ರೈನು ಸ್ಲೀಪಿಂಗ್ ಕೋಚ್ ನಾವು ಮುಂಚೆನೇ ಬುಕ್ ಮಾಡಿದ್ವಿ. ಸೊ ನಾವು ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೀವಿ. ಸೊ ಈ ವ್ಲಾಗು ಪೂರ್ತಿ ಸಿದ್ಧಾರೂಢ ಮಠದ ಡೀಟೇಲ್ ಬಗ್ಗೆ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಫುಲ್ಲು ಡೀಟೇಲ್ ನಾನು ಇದ್ರೆ ನೆಕ್ಸ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಪೂರ್ತಿ ವಿಡಿಯೋನ ಎಂಡವರೆಗೂ ನೋಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫೈನಲಿ ರೀಚ್ ಆಗಿದ್ದೀವಿ ಸ್ಟೇಷನ್ಗೆ. 6:30ಗೆ ಬಂದುಬಿಡ್ತು. 1 ಅವರ್ ಮುಂಚೆನೇ ಬಂದುಬಿಡ್ತು ಟ್ರೈನು. ಸೊ ನಮ್ಮ ಜೊತೆನೂ ಸಹ ಎದ್ಲು. ಫುಲ್ ನೈಟ್ ನಿದ್ದೆನೇ ಮಾಡೋಕ್ಕಾಗಿಲ್ಲ. ಬಿಕಾಸ್ ಅವಳು ಮಲಗಿದಾಗಲೇ 2 ಗಂಟೆ. ನಾನು ಅವಳನ್ನ ಮಲಗಿಸ್ಕೊಂಡು ಮಗುನ ಕಟ್ಕೊಂಡು ಟ್ರಾವೆಲ್ ಮಾಡೋದು ತುಂಬಾ ಕಷ್ಟ. ಅವಳು ಜೋಲಿ ಇಲ್ಲದೆ ಮಲಗಲ್ಲ. ಜೋಲಿ ಕಟ್ಟಿ ತೂಗಿ ಮಲಗಿಸಿ ಜೋಲಿಲೇ ಮಲ್ಕೊಂಡ್ಬಿಟ್ಲು ಕೊನೆಗೆ. ಬಿಕಾಸ್ ಸೀಟಲ್ಲೆಲ್ಲ ಫುಲ್ ತಣ್ಣಗಿತ್ತು, ಚಳಿ ಆಗ್ತಿತ್ತು. ನಾನು ಅವಳನ್ನ ನೋಡ್ಕೊಳ್ಳೋದೇ ಆಗಿತ್ತು. ನನಗೂ ಸಹ ನಿದ್ದೆ ಇಲ್ಲ ಕರೆಕ್ಟಾಗಿ. ಫುಲ್ ಸ್ಟ್ರೈನ್ ಆಗಿದೆ. ಬಟ್ ಹೆಂಗಿದ್ರು ಒಂದು ಯಾವತ್ತಿದ್ರೂ ಜರ್ನಿ ಮಾಡಲೇಬೇಕು. ಸೊ ಜರ್ನಿ ಅಂತ ಹೇಳಿದ್ಮೇಲೆ ಇದೆಲ್ಲ ಕಾಮನು. ಆಮೇಲೆ ಮನೇಲಿ ರೆಸ್ಟ್ ಮಾಡೋದಿದ್ದೇ ಇರುತ್ತೆ. ಸೊ ಬನ್ನಿ ನೋಡೋಣ, ಸಿದ್ಧಾರೂಢ ಮಠ ಹೋಗೋಣ. ಸೊ ಫಸ್ಟ್ ಒಳಗೆ ಹಾಲು ಕುಡಿಸ್ಬೇಕು. ಹಾಲು ಕುಡಿಸಿ ನಾವು ಸ್ವಲ್ಪ ಕಾಫಿ ಟೀ ಕುಡಿದು ಅಲ್ಲಿ ಹೋಗಿ ಫ್ರೆಶ್ ಅಪ್ ಆಗಾದಮೇಲೆ ಅಲ್ಲಿ ನಾವು ಸಿದ್ಧಾರೂಢ ಮಠಕ್ಕೆ ಹೋಗ್ಬೋದು. ಸೊ ರೂಮ್ ಬುಕ್ ಏನಿಲ್ಲ. ಸೊ ಫೈನಲ್ ಅಲ್ಲಿ ಪಬ್ಲಿಕ್ ಇದರಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಪಬ್ಲಿಕ್ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ ಟಾಯ್ಲೆಟ್. ಸೊ ನೋಡೋಣ, ಫೈನಲಿ ಬುಕ್ ಮಾಡೋಣ ರೂಮ್ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹೇಗಾಗುತ್ತೆ ಏನು ಎತ್ತ ಅಂತ ಮುಂದೆ ತೋರಿಸ್ತಾ ಹೋಗ್ತೀನಿ. ಸೊ ಇದು ಹುಬ್ಬಳ್ಳಿಯ ದೊಡ್ಡ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಅಂತೆ. ಸೊ ಅಲ್ಲೇ ಬೋರ್ಡ್ ಹಾಕಿದ್ದಾಳೆ ನೋಡಿ, ಪ್ಲಾಟ್ಫಾರ್ಮ್ಗೆ ನಿಮಗೆ ಸ್ವಾಗತ ಅಂತ ಹೇಳಿ. ದೊಡ್ಡ ಪ್ಲಾಟ್ಫಾರ್ಮ್ ಅಂತೆ ಸೌತ್ ಇದು. ಸೊ ನಾನು ಫಸ್ಟ್ ಟೈಮ್ ಹುಬ್ಳಿಗೆ ಬಂದಿರೋದು. ಸೊ ನೋಡಿ ತುಂಬಾ ಖುಷಿ ಆಯಿತು. ಸೊ ಹುಬ್ಳಿಗೆ ಬಂದ ತಕ್ಷಣ ನನಗೆ ನೆನಪಾಗದೆ ಡಾಕ್ಟರ್ ರಾಜ್ಕುಮಾರ್ ಸಾಂಗ್ ಹುಟ್ಟಿದ್ದಾರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು. ಸೊ ತುಂಬಾ ಖುಷಿ ಆಯಿತು ಹುಬ್ಬಳ್ಳಿ ನೋಡಿ. ಸೊ ನಮ್ಮ ಜೊತೆನೂ ಫ್ರೆಶ್ ಆಗಿ ಆರಾಮಾಗಿ ಇದ್ದಾಳೆ. ಸೊ ಅವಳಿಗೆ ಹಾಲು ಕುಡಿಸೋಕ್ಕೆ ಅಂತ ಹೇಳಿ ಹೋಟ್ಲಿಗೆ ಬಂದ್ವಿ. ಸೊ ಅವಳಿಗೆ ಹಾಲು ಕುಡಿಸ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿಂದ ಸಿದ್ಧಾರೂಢ ಮಠಕ್ಕೆ ಹೋಗಬೇಕು. ಸೊ ಇಲ್ಲಿಂದ ಬಸ್ಸೂ ಅವೈಲೇಬಲ್ ಇದೆ. ಆ್ಯಂಡ್ ಆಟೋದಲ್ಲೂ ಸಹ ಕರ್ಕೊಂಡು ಹೋಗ್ತಾರೆ. 25 ರೂಪಾಯಿಂದ 30 ರೂಪಾಯಿ ಒಬ್ಬರಿಗೆ ತಗೋತಾರೆ. ಸೊ ನಾವು ಆಟೋದಲ್ಲಿ ಫುಲ್ ಫ್ಯಾಮಿಲಿ ಒಂದು 5ರಿಂದ 6 ಒಂದು ಆಟೋದಲ್ಲಿ ಹೋದ್ವಿ. ಟೋಟಲ್ 11 ಜನ ಹೋಗಿರೋದ್ರಿಂದ 2 ಆಟೋ ಮಾಡ್ಕೊಂಡು ಹೋದ್ವಿ. ಸೊ ಫೈನಲ್ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ ಬಂತು. ಸೊ ನೋಡಿ ಒಂಥರ ಖುಷಿ ಆಯಿತು. ಆ ಸ್ಟ್ಯಾಚು ನೋಡಿದ ತಕ್ಷಣ ಖುಷಿ ಆಯಿತು. ಸೊ ಬನ್ನಿ ನೋಡೋಣ ಫೈನಲ್ ಆಗಿ ಸಿದ್ಧಾರೂಢ ಮಠ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಬನ್ನಿ. ಸೊ ಫೈನಲಿ ನಾವು ಸಿದ್ಧಾರೂಢ ಮಠ ರೀಚ್ ಆದ್ವಿ. ಸೊ ಸುಪ್ರಸಿದ್ಧ ಪುಣ್ಯಕ್ಷೇತ್ರ ತಪೋಭೂಮಿ, ನಮ್ಮ ಕರ್ನಾಟಕದ ಮಿನಿ ಬಾಂಬೆ ಅಂತ ಹೆಸರಾಗಿರುವ ಹುಬ್ಬಳ್ಳಿಯಲ್ಲಿ ಸೊ ಈ ಒಂದು ಶ್ರೀ ಗುರು ಸಿದ್ಧಾರೂಢ ಮಠ ಇರೋದು. ಸೊ ನೋಡಿ ತುಂಬಾ ಖುಷಿ ಆಯಿತು. ಸೊ ಬನ್ನಿ ನಮ್ಮ ಸದ್ಗುರುಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ನೋಡೋಣ ಬನ್ನಿ, ಹೇಳ್ತಾ ಹೋಗ್ತೀನಿ. ಶ್ರೀ ಸದ್ಗುರು ಸಿದ್ಧಾರೂಢರು ಜನ್ಮ ತಾಳಿದ್ದು ಬೀದರ್ ಜಿಲ್ಲೆಯ ಚಳಕಾಪುರ ಗ್ರಾಮದಲ್ಲಿ. ತಂದೆ ಬಂದು ಗುಷ್ಯಂತಪ್ಪ, ತಾಯಿ ಬಂದು ದೇವಮಲ್ಲಮ್ಮ. ಇವರಿಗೆ 3 ಜನ ಮಕ್ಕಳಿರ್ತಾರೆ. ಸೊ ಅದರಲ್ಲಿ 3ನೇಯವರೇ ನಮ್ಮ ಶ್ರೀ ಸಿದ್ಧಾರೂಢ ಗುರುಗಳಾಗಿರ್ತಾರೆ. ಸೊ ಇವರು ಜನ್ಮ ತಾಳಿದ್ದು ಶಾಲಿವಾಹನ ಶಕೆ 1758 ಅಂದರೆ ಈಗಿನ 1836 ಇಸವಿಯ ಮಾರ್ಚ್ 26ರಂದು ಜನ್ಮ ತಾಳ್ತಾರೆ. ಸೊ ಮುಂದೆ ಇದ್ರ ಬಗ್ಗೆ ಹೇಳೋದಾಗಿದ್ರೆ ಈ ಒಂದು ಸಮಾಧಿಯು ಸುಪ್ರಸಿದ್ಧವಾಗಿರುತ್ತೆ, ಮಂದಿರ ಆಗಿರುತ್ತೆ. ಸೊ ಇಲ್ಲಿ ಜನ ಬೆಳಗ್ಗೆಯಿಂದ ರಾತ್ರಿವರೆಗೂ ಸಹ ಏನು ಮಾಡ್ತಾರೆ, ಭಜನೆ, ಕೀರ್ತನೆ, ಧ್ಯಾನ ಅಂತ ಹೇಳಿ ಮಾಡಿಕೊಂಡು ತಮ್ಮ ಒಂದು ಸೇವೆಯನ್ನು ಸಲ್ಲಿಸ್ತಾ ಹೋಗ್ತಾ ಇರ್ತಾರೆ. ಸೊ ಈ ಒಂದು ನಾನು ಆಶ್ರಮದ ಬಗ್ಗೆ ಇಲ್ಲ ಮಠದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಮುಂದೆ ಹೇಳ್ತಾ ಹೋಗ್ತೀನಿ ಕೇಳಿ. ಸೊ ರೀಚ್ ಆಗಿದ್ದೀವಿ. ಫ್ರೆಶ್ ಅಪ್ ಆಗಾದಮೇಲೆ ನಾವು ದೇವಾಲಯದ ಒಳಗೆ ಅಂದರೆ ಮಠದ ಒಳಗೆ ಹೋಗ್ತೀವಿ. ಸೊ ಆವಾಗ ಹೋದಾಗ ನಾನು ಪೂರ್ತಿ ಡೀಟೇಲ್ ಸದ್ಗುರುಗಳ ಬಗ್ಗೆ ಆಗಿರ್ಬೋದು, ದೇವಾಲಯದ ಬಗ್ಗೆ ಆಗಿರ್ಬೋದು ಪೂರ್ತಿ ಡೀಟೇಲ್ನ ಕೊಡ್ತಾ ಹೋಗ್ತೀವಿ. ಸೊ ಇವಾಗ ಸದ್ಯಕ್ಕೆ ನಾವು ರೂಮ್ ಬುಕ್ ಮಾಡೋದಕ್ಕೆ ಹೋಗಿದ್ದೀವಿ. ಸೊ ಫಸ್ಟ್ ಫ್ರೆಶ್ ಅಪ್ ಆಗಿ ಸೊ ಆಮೇಲೆ ನಾನು ದೇವಾಲಯದೊಳಗೆ ಹೋಗಿ ನಿಮಗೆ ಡೀಟೇಲ್ನ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಜೊತೆ ಒಂದು ಫುಲ್ ವಾಕು ಓಡಾಡಿಕೊಂಡು ಆರಾಮಾಗಿ ಖುಷಿ ಪಡ್ಕೊಂಡಿದ್ಲು. ಅವಳಂತೂ ಫುಲ್ ಖುಷಿಯಾಗಿದ್ಲು, ಎಂಜಾಯ್ ಮಾಡ್ತಿದ್ಲು. ಸೊ ಅವಳು ಸಹ ಫ್ರೆಶ್ ಅಪ್ ಮಾಡಬೇಕು. ಸೊ ಬನ್ನಿ ನೋಡೋಣ. ಸೊ ಮುಂದೆ ನಿಮಗೆ ಡೀಟೇಲ್ ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋನ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಸೊ ಫುಲ್ಲು ಡೀಟೇಲ್ಸ್ ನಿಮಗೆ ಕೊಡಬೇಕು ಅಂತಲೇ ಸರ್ಚ್ ಮಾಡಿ ಮಾಡೋ ಅಂತಿರೋ ವಿಡಿಯೋ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ನನಗೆ ಒಂದು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.
ಸೊ ಫೈನಲಿ ಫ್ರೆಶ್ ಅಪ್ ಆಗಿ ಇವಾಗ 3 ಹೊತ್ತು ಸಹ ಇಲ್ಲಿ ಅನ್ನದಾಸೋಹಕ್ಕೆ ಅವಕಾಶವಿದೆ. ಸೊ ಇವಾಗ ಟಿಫನ್ ಮಾಡೋದಕ್ಕೆ ಹೋಗ್ತಾ ಇದ್ವಿ. ಬಟ್ ನಮ್ಮ ಜೊತೆಗೆ ಸ್ವಲ್ಪ ಖಾರ ಇರೋದ್ರಿಂದ ಅವಳು ತಿನ್ನಲ್ಲ, ಅದಕ್ಕೆ ಅವಳು ಕೊಡ್ಲು ಕರ್ಕೊಂಡ್ಬಂದು ಇಡ್ಲಿ ತಿನ್ನಿಸ್ದೆ. ಸೊ ನಾವೆಲ್ಲ ಅಲ್ಲೇ ಪ್ರಸಾದ ಸೇವನೆ ಮಾಡ್ಕೊಂಡ್ವಿ. ಸೊ ಪ್ರಸಾದ ಸೇವನೆ ಆದಮೇಲೆ ನಾವು ದೇವಾಲಯದಾಗೆ ಅಂದರೆ ಮಠದ ಒಳಗೆ ಹೋಗ್ತಾ ಇದ್ದೀವಿ. ಬಿಕಾಸ್ 10 ಗಂಟೆಗೆ ತಿಂಡಿ ಕ್ಲೋಸ್ ಅಂತೆ, ಅದರಿಂದ ನಾವು 10 ಗಂಟೆ ಒಳಗಡೆ ಟಿಫನ್ ಮಾಡ್ಕೊಂಡ್ಬಿಟ್ವಿ. ಸೊ ಇವಾಗ ಬನ್ನಿ ದೇವಾಲಯದ ಬಗ್ಗೆ ಹೋಗ್ತೀವಿ. ದೇವಾಲಯದ ಬಗ್ಗೆ ಆಗಿರ್ಬೋದು, ನಮ್ಮ ಸಿದ್ಧಾರೂಢರ ವಿಗ್ರಹದ ಬಗ್ಗೆ ಆಗಿರ್ಬೋದು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಓಕೆನಾ? ಇಲ್ಲಿ ಒಬ್ರು ಸ್ವಾಮೀಜಿ ತಂಬೂರಿಯನ್ನು ಬಾರಿಸ್ಕೊಂಡಿದ್ರು. ಸೊ ಆ ಕ್ಲಿಪ್ನ ನಾನು ಹಾಕ್ತೀನಿ, ಫೋಟೋನ ಹಾಕ್ತೀನಿ. ಸೊ ಆ ಒಂದು ತಂಬೂರಿ 93 ವರ್ಷದಿಂದನೂ ಕೆಳಗೆ ಇಟ್ಟಿಲ್ವಂತೆ. ಸೊ ಆ ಒಂದು ತಂಬೂರಿನ ಇಟ್ಕೊಂಡು ಓಂ ನಮಃ ಶಿವಾಯ ಪಠನೆ ನಿಂತೇ ಇಲ್ವಂತೆ. ಸೊ ನೋಡಿ ಇಲ್ಲೊಂದು ಹೇಗೆ ಅನ್ನಿಸ್ತಿದೆ ಅಂತ ಹೇಳಿದ್ರೆ ಆ ವಿಷಯ ಕೇಳಿ ಮೈ ಜುಮ್ ಅಂದ್ಬಿಡ್ತು. ಇಲ್ಲಿನ ಒಂದು ಪ್ರತಿಯೊಂದು ಕಣದಲ್ಲೂ ಸಹ ಇದು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನೋ ಒಂದು ಪಠನೆ ತುಂಬೋಗಿದೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ, ಒಂದು ಪಾಸಿಟಿವ್ ವ್ಯೂ ಇದೆ. ಸೊ ನೋಡ್ತಿದ್ದೀರಾ ಅಲ್ವಾ, ಸದ್ಗುರು ಸಿದ್ಧಾರೂಢರ ಮಠ ಮೂರ್ತಿಯನ್ನು ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಅಷ್ಟು ಅದ್ಭುತವಾಗಿ ಮುದ್ದಾಗಿ ನಿರ್ಮಾಣ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಅದ್ವೈತ ಸಾಮ್ರಾಟ ಸಿದ್ಧಾರೂಢರ ಮೂರ್ತಿ ಬಗ್ಗೆ ಮತ್ತು ಆ ದೇವಾಲಯದ ಬಗ್ಗೆ ಹೇಳೋದಕ್ಕೆ ಒಂಥರ ಮೈ ಜುಮ್ ಅನಿಸುತ್ತೆ. ಸೊ ನಾನು ಸರ್ಚ್ ಮಾಡಿದಾಗ ಇನ್ಫಾರ್ಮೇಷನ್ ತಿಳ್ಕೊಂಡು ಇಷ್ಟೆಲ್ಲ ಇದೆಯಾ ಅಂತ, ಆಗಿನ ಕಾಲದಲ್ಲೇ ಇಷ್ಟೆಲ್ಲ ನಿರ್ಮಾಣ ಮಾಡಿದ್ದಾರೆ, ಅಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ ಅನ್ನಿಸ್ಬಿಡ್ತು. ಅಷ್ಟು ಖುಷಿ ಆಯಿತು ನನಗೆ. ದೇವಾಲಯನೂ ಅಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ರು. ಆಗಿನ ಕಾಲದಲ್ಲೇ ಸಮಾಧಿ ನಿರ್ಮಾಣ ಎಷ್ಟು ಅದ್ಭುತವಾಗಿ ಮಾಡಿದ್ರು ಅಂತ ಹೇಳಿದ್ರೆ ಎಲ್ಲಿಂದ ಆಚೆಯಿಂದ ನಿಂತ್ಕೊಂಡು ನೋಡಿದ್ರೂ ಸಹ ಆ ಒಂದು ಸುಂದರವಾದ ನಮ್ಮ ಗುರುಗಳ ಮುದ್ದು ಮುಖ ಕಾಣ್ತಿತ್ತಂತೆ. ಸೊ ಅಷ್ಟು ಚೆನ್ನಾಗಿ ಯೋಚನೆ ಮಾಡಿ ನಿರ್ಮಾಣ ಮಾಡಿದ್ದಾರೆ. ಸೊ ನೋಡಿ ಮತ್ತೆ ಇಲ್ಲಿ ಒಬ್ಬರು ಸ್ವಾಮೀಜಿ ತಂಬೂರಿಯನ್ನು ಬಾರಿಸ್ತಿದ್ರು. ಮತ್ತು ಈ ದೇವಾಲಯದ ಒಂದು ಪ್ರತಿಯೊಂದು ಕಲ್ಲು ಏನಿದೆ, ಸೊ ಅದು ಪಂಚಾಕ್ಷರಿಯ ಒಂದು ಶಬ್ದವನ್ನು ಕೇಳಿ ತಯಾರಾಗಿದೆಯಂತೆ. ಸೊ ಅಂದರೆ ಏನು ಬಂಡೆನ ಚೆಚ್ಚಿ ಒಂದು ಅಳತೆಯನ್ನು ಮಾಡಿ ಅಂತ ಸಮಾಧಿ ನಿರ್ಮಾಣಕ್ಕೆ ತಗೊತಾರಲ್ಲ, ಸೊ ಆ ಬಂಡೆಯಿಂದ ಒಂದು ಅಳತೆ ಆಗೋವರೆಗೂ ಸಹ ಅದು ಓಂ ನಮಃ ಶಿವಾಯ ಓಂ ನಮಃ ಶಿವಾಯನ ಪಠನೆಯನ್ನು ಕೇಳಿ ತಯಾರಾಗಿದೆಯಂತೆ. ನೀವೇ ಒಂದು ಅಂದಾಜು ಮಾಡಿ ಗೈಸ್, ಆ ಒಂದು ಕಲ್ಲು ಎಷ್ಟು ಭಾರಿ ಪಠನೆಯನ್ನು ಕೇಳಿರ್ಬೋದು ಓಂ ನಮಃ ಶಿವಾಯ ಅಂತ ತಯಾರಾಗಿದ್ದಾಗ. ಇವಾಗಲೂ ಅಷ್ಟೇ. ಸೊ ಅದಕ್ಕೆ ಅನಿಸುತ್ತೆ ಆ ಪ್ಲೇಸ್ ಒಂದು ಪಾಸಿಟಿವ್ ವೈಬ್ಸ್ ಆಗಿರ್ಬೋದು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಕಾಣ್ತಾ ಇರೋದು ಗುರುನಾಥ ರೂಢ ಎಂಬ ಗುರುಗಳ ಮಂದಿರ ಆಗಿರುತ್ತೆ. ಸೊ ಈ ಗುರುನಾಥ ರೂಢ ಸ್ವಾಮಿಗಳು ಯಾರು ಅಂತ ಹೇಳಿದ್ರೆ ಸಿದ್ಧಾರೂಢರ ನಂತರ ಅಧಿಕಾರಕ್ಕೆ ಬಂದವರು ಗುರುನಾಥ ರೂಢರಾಗಿರುತ್ತಾರೆ. ಹೇಗೆ ಅಂತ ಹೇಳಿದ್ರೆ ಸಿದ್ಧಾರೂಢರ ಹತ್ತಿರ ಚಿಕ್ಕವರಿಂದ ಇದ್ದನು, ಅವರ ಜೊತೆ ಬೆಳೆದು ದೊಡ್ಡವರಾಗಿ ದೊಡ್ಡ ಸಂಪರ್ಕವನ್ನು ಪಡೆದುಕೊಂಡು ಗುರುಗಳ ಆಶೀರ್ವಾದದಂತೆ ಗುರುಗಳ ಅಪ್ಪಣೆಯಂತೆ ನೆಕ್ಸ್ಟ್ ಉತ್ತರಾಧಿಕಾರಿಯಾಗಿ ಅಧಿಕಾರಕ್ಕೆ ಬರ್ತಾರೆ ಗುರುನಾಥ ರೂಢರು. ಬಟ್ ಇವರಿಗೆ ಮೌನಯೋಗಿ ಅಂತಾನೆ ಪ್ರಸಿದ್ಧರಾಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಸಿದ್ಧಾರೂಢರು ಹೇಳ್ತಾರಂತೆ, ನಾನು ಮಾತಾಡಿ ಕೆಟ್ಟೆ, ನೀನು ಮಾತಾಡಿ ನನ್ನಂತೆ ಕೆಡಬೇಡ, ಮೌನ ತಾಳು ಅಂತ ಹೇಳ್ತಾರಂತೆ. ಸೊ ಅದರಿಂದ ಅವರು ಮೌನ ತಾಳಿ ಮೌನಯೋಗಿ ಅಂತಾನೆ ಪ್ರಸಿದ್ಧರಾಗಿರ್ತಾರೆ. ಬಟ್ ಇನ್ನೊಂದು ಕತೆ ಏನಪ್ಪಾ ಅಂತ ಹೇಳಿದ್ರೆ ಇವರು ಗುರುಗಳ ಮಾತನ್ನ ಯಾರೋ ಒಬ್ರು ಕದ್ದು ಕೇಳಿಸ್ಕೊಂತಿದ್ರಂತೆ. ಅದು ಗುರುಗಳ ಗಮನಕ್ಕೆ ಬಂದಾಗ ಅವರು ಒಂದು ಶಾಪವನ್ನು ಕೊಡ್ತಾರಂತೆ. ಆ ಶಾಪದಿಂದ ಅವರಿಗೆ ಮಾತೆ ನಿಂತೋಗುತ್ತಂತೆ, ಮೂಕರಾಗ್ಬಿಡ್ತಾರಂತೆ. ಸೊ ಅದರಿಂದ ಈ ಒಂದು ಶಕ್ತಿಯಿಂದ ಅವರನ್ನ ಮೌನಯೋಗಿ ಅಂತಾನೆ ಹೇಳಿ ಪ್ರಸಿದ್ಧರಾಗಿದ್ದಾರೆ. ಮೌನಯೋಗಿ ಅಂತಾನೆ ಕರಿತೀವಿ. ಅಂಡ್ ಇನ್ನೊಂದು ಪ್ರತಿಯೊಂದು ಈ ಕಲ್ಲು ಬಂಡೆಗಳು ಸಹ ಹೇಳ್ಬೋದಂದ್ರೆ ಪ್ರತಿಯೊಂದು ಓಂ ನಮಃ ಶಿವಾಯ ಪಠಣೆಯಿಂದನೇ ಪ್ರಸಿದ್ಧವಾಗಿದೆಯಂತೆ. ಯಾವ ರೀತಿ ಅಂತ ಹೇಳಿದ್ರೆ ದೇವಾಲಯ ಪ್ರತಿಯೊಂದು ಕಲ್ಲು ಏನಿದೆಯಲ್ಲ, ಸೊ ಅದು ಆ ಬಂಡೆಯನ್ನು ಹೊಡೆದು ಕಲ್ಲುಗಳಾಗಿ ಅಳತೆಯಾಗಿ ತಕ್ಕಂತೆ ಮಾಡೋವರೆಗೂ ಸಹ ಅದು ಪಂಚಾಕ್ಷರಿ ಅಂದರೆ ಓಂ ನಮಃ ಶಿವಾಯ ಅನ್ನೋ ಪಠಣೆಯನ್ನು ಕೇಳಿ ಸಿದ್ಧವಾಗಿರುವುದಂತೆ. ಸೊ ನೀವೇ ಒಂದು ಅಂದಾಜು ಮಾಡಿ ಗಾಯ್ಸ್, ಎಷ್ಟು ಬಾರಿ ಅದು ಅಳತೆ ಬರುವವರೆಗೂ ಎಷ್ಟು ಬಾರಿ ಅದು ಓಂ ನಮಃ ಶಿವಾಯ ಅನ್ನೋ ಪಠಣೆಯನ್ನು ಕೇಳಿರಬಹುದು. ಮತ್ತೆ ಇವಾಗಲೂ ಸಹ ಓಂ ನಮಃ ಶಿವಾಯ ಪಠಣೆಯನ್ನು ಕೇಳ್ತಾನೆ ಇದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಅಲ್ಲೊಂದು ಪಾಸಿಟಿವ್ ವೈಬ್ಸ್ ಆಗಿರ್ಬೋದು, ಮತ್ತೆ ಆ ಒಂದು ನೆಮ್ಮದಿಯ ತಾಣ ಅಂತಾನೆ ಹೇಳ್ಬೋದು, ಅಷ್ಟು ಪ್ರಸಿದ್ಧವಾಗಿದೆ.
ಸೊ ಹಾಗೆ ಕೆಲವೊಂದು ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೊಂಡ್ವಿ. ಸೊ ನೋಡಿದ್ರಲ್ಲ, ಇದು ಸಿದ್ಧಾರೂಢನ ಮಠದ ಹಾಗೂ ಸ್ವಾಮಿಗಳ ಗುರೂಜಿಗಳ ಒಂದು ಇನ್ಫಾರ್ಮೇಷನ್ಸ್ ಅಂತಲೇ ಹೇಳ್ಬೋದು. ಸೊ ನನಗೆ ಗೊತ್ತಿರೋ ಅಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ನಾವು ನೆಕ್ಸ್ಟ್ ಪ್ರಸಾದ ಸೇವನೆಗೆ ಅಂತ ಹೇಳಿ ಬಂದ್ವಿ. ಸೊ ಇಲ್ಲಿ 3 ಹೊತ್ತು ಸಹ ಅನ್ನದಾಸೋಹದ ಒಂದು ಅವಕಾಶವಿರುತ್ತೆ. ಸೊ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಲಿ, ಲಂಚ್ಗಾಗಲಿ ಮತ್ತು ಸಾಯಂಕಾಲ ಡಿನ್ನರ್ ಅಂದರೆ ಏನಿರುತ್ತೆ ಪ್ರಸಾದ ಸೇವನೆಗೆ ಅವಕಾಶ ಇರುತ್ತೆ ಭಕ್ತಾದಿಗಳೆಲ್ಲ. ಸೊ ನಾವು ಸಹ 10 ಗಂಟೆ ಕ್ಲೋಸ್ ಆಗುತ್ತೆ ಅಂತ ಹೇಳಿ ಎಲ್ಲ ದರ್ಶನ ಎಲ್ಲ ಪಡ್ಕೊಂಡು ಪ್ರಸಾದ ಸೇವನೆಗೆ ಹೋದ್ವಿ. ಪ್ರಸಾದ ಸೇವನೆಯನ್ನು ಮಾಡ್ಕೊಂಡ್ವಿ. ಮತ್ತು ಇಲ್ಲಿ ಬಂದ ಭಕ್ತಾದಿಗಳೆಲ್ಲರೂ ಸಹ ಅಲ್ಲಿ ಅಡುಗೆಗೆ ಹೆಲ್ಪ್ ಮಾಡ್ಬೋದು. ಇಲ್ಲಿ ಕಡಲೆಕಾಯಿ ಸುಳಿಯೋಕ್ಕೂ ಸಹ ಸಹಾಯ ಮಾಡಿ ಅಂತ ಹೇಳಿದರು. ಯಾರು ಬೇಕಾದ್ರೂ ಸುಳಿಬೋದು ಅಂದಿದ್ರು. ನಾವು ಒಂದು ½ ಅನ್ ಅವರ್ ಸುಳ್ದು ನಮ್ಮಿಂದ ಏನೋ ಒಂದು ಸಹಾಯ ಆಗಲಿ ಅಂತ ಹೇಳಿ ಮಾಡಿದ್ವಿ. ಸೊ ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲೇ ಒಂದು ಕಲ್ಯಾಣಿ ಇತ್ತು. ಹಾಗೆ ಕಲ್ಯಾಣಿ ನೋಡೋಣ ಅಂತ ಬಂದ್ವಿ. ಸೊ ಇಲ್ಲಿ ಬೋಟಿಂಗ್ ವ್ಯವಸ್ಥೆ ಇದೆ, ಬಟ್ ಒಳಗಡೆ ಅಲ್ಲೋ ಯಾರೂ ಮಾಡ್ತಿಲ್ಲ. ಬಿಕಾಸ್ ಅಲ್ಲಿ ಸ್ವಲ್ಪ ಗಲೀಜಾಗಿತ್ತು ಮತ್ತು ಕ್ಲೀನಿಂಗ್ ಎಲ್ಲ ನಡೀತಿರೋದ್ರಿಂದ ಅವಕಾಶ ಇರಲಿಲ್ಲ. ಸೊ ಇಲ್ಲಿ ಸಿದ್ಧಾರೂಢರ ಯಾತ್ರಿ ನಿವಾಸ ಕೆಲವೊಂದು ಎಷ್ಟೊಂದು ರೂಮ್ ಅವಕಾಶಕ್ಕೆ ತುಂಬ ಇದೆ. ಸೊ ನಾವು ಮಾಡಿದ ರೂಮ್ ಬಂದ್ಬಿಟ್ಟು 500 rupees ಇತ್ತು 24 hours. ಸೊ ಬೇರೆದು ನಾವು ವಿಚಾರಿಸೋಕ್ಕೆ ಹೋಗಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿರೋ ಅಂಥದ್ದಲ್ವ ರೂಮು. ಸೊ ಅದರಿಂದ ಅವಕಾಶಗಳಿದೆ, ಆರಾಮಾಗಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತು ಇಲ್ಲೇ ನಿಯರ್ ಸೌದತ್ತಿ ಯಲ್ಲಮ್ಮ, ಇಲ್ಲಿಂದ 50 ಕಿಲೋಮೀಟರ್ ಏನೋ ಇದೆ ಸಿದ್ಧಾರೂಢ ಮಠದಿಂದ. ಸೊ 1.5 hour ಜರ್ನಿ. ಸೊ ಹಾಲ್ಟ್ ಆಗೋ ರೀತಿ ಇದೆ, ಸುತ್ತಮುತ್ತ ಏನು ಪ್ಲೇಸಸ್ ಇದೆ ಕವರ್ ಮಾಡ್ಬೋದು. ಬಟ್ ನಾವು ರಿಟರ್ನ್ ಟಿಕೆಟ್ ಬುಕ್ ಆಗಿತ್ತು 2 ಗಂಟೆಗೆ. ಸೊ ಅದರಿಂದ ನಾವು ಬರೀ ಈ ಒಂದು ಪ್ಲೇಸ್ ಮಾತ್ರ ವಿಸಿಟ್ ಮಾಡಿ ನೆಕ್ಸ್ಟ್ ನಾವು ವಾಪಸ್ ಬೆಂಗಳೂರಿಗೆ ಬಂದ್ವಿ. ಸೊ ಇಲ್ಲಿ ನಿಯರ್ ಒಂದು 3000 ಯೋಗಿಗಳ ಒಂದು ಮಂದಿರ ಇದೆಯಂತೆ. ಸೊ ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಇಲ್ಲಿಂದ ಒಂದು 7 ರಿಂದ 8 ಕಿಲೋಮೀಟರ್ ಅಷ್ಟೇ. ಸೊ ಬಂದ್ವಿ ಫೈನಲಿ. ಬಟ್ ಇಲ್ಲಿ ಏನೋ ಒಂದು ಉತ್ಸವ ನಡೀತಾ ಇತ್ತು. ಸೊ ಒಂದು ನೋಡ್ದಂಗೂ ಆಯಿತು ಅಷ್ಟೇ. ಸೊ ಬನ್ನಿ ನೋಡೋಣ 3000 ಯೋಗಿಗಳ ಮಂದಿರ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಸೊ ಇದೇ ನೋಡಿ ಜಗದ್ಗುರು 3000 ಅವರ ಮಂದಿರ. ಅವ್ರ ಹೆಸರೇ ಅದು 3000 ಅವರ ಮಂದಿರ. ಸೊ 3000 ಅನ್ನೋದು ಮಂದಿರ ಇರೋದಿಲ್ಲ, ಅವ್ರ ಹೆಸರು ಜಗದ್ಗುರು 3000 ಅನ್ನೋದು ಮಂದಿರ. ಅದಕ್ಕೊಂದು ವಿಶೇಷತೆ ಇದೆ ಎಂತಕ್ಕೆ ಹೆಸರು ಬಂತು ಅಂತ ಹೇಳಿ ಅದು ಎಕ್ಸಾಕ್ಟ್ನ ನನಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡು ಹೇಳ್ತೀನಿ. ಸೊ ಇದು ಅವರ ಪ್ರತಿಮೆ. ಸೊ ಇಲ್ಲಿ ಫೋಟೋಶೂಟ್ ಮಾಡೋ ಆಗಿರಲಿಲ್ಲ, ಹಂಗೂ ಗ್ಯಾಪಲ್ಲಿ ನಾನು ನಿಮಗೋಸ್ಕರ ತೋರಿಸ್ಬೇಕು ಅಂತ ಹೇಳಿ ಹಾಗೆ ಕ್ಲಿಕ್ ಮಾಡಿದ್ದೀನಿ. ಸೊ ನೋಡಿ, ಇದೇ ಒಂದು ವಿಡಿಯೋ. ಓಂ ನಮಃ ಶಿವಾಯ ಅನ್ನೋ ಪಠಣಿ ಎಲ್ಲ ಕಡೆನೂ ಇದ್ದೇ ಇರುತ್ತೆ. ಸೊ ಇದು ಬಂದು ಅವರ ಒಂದು ಶಿಷ್ಯರ ಮಂದಿರ ಆಗಿರುತ್ತೆ. ಸೊ ಇದು 3000 ಜಗದ್ಗುರು 3000 ಅವರ ಮಂದಿರ ಆಗಿರುತ್ತೆ. ಸೊ ಓವರಾಲ್ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ಸೊ ಸದ್ಗುರು ಮಠ ಮತ್ತು ಹಾಗೂ 3000 ಜಗದ್ಗುರು ಮಂದಿರ. ಸೊ ಇವೆರಡೂ ಸಹ ಈ ವಿಡಿಯೋದಲ್ಲಿ ನಾನು ತೋರಿಸುವಂಥ ಲಾಗ್ ಆಗಿರುತ್ತೆ, ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಸೊ ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾ ಹೋಗಿದ್ದೀನಿ. ಗೊತ್ತಿಲ್ಲದೆ ನಾನು ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನು ಮತ್ತಷ್ಟು ಇನ್ಫಾರ್ಮೇಷನ್ಸ್ಗಳು ನಾನು ಕೊಡ್ತಾ ಹೋಗ್ತೀನಿ ಬೇರೆ ಬೇರೆ ಲಾಗ್ಗಳೊಂದಿಗೆ. ಆ್ಯಂಡ್ ಯಾರ್ಯಾರು ವಿಸಿಟ್ ಮಾಡಿಲ್ಲ ಒಂದ್ಸಲಿ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಶ್ರೀ ಜಗದ್ಗುರು 3000 ಅವ್ರ ಮಂದಿರನೂ ಅಷ್ಟು ಚೆನ್ನಾಗಿದೆ. ಸೊ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ನೆಕ್ಸ್ಟು ಅಲ್ಲಿ ನಮ್ಮ ಜೊತೆಗೆ ಊಟ ಮಾಡಿಸಿರಲಿಲ್ಲ, ಅವಳು ಒಂದು ಟೈಮ್ ನಿದ್ದೆ ಮಾಡಿ ಇದ್ಲು. ಸೊ ನಾವು ಆಲ್ರೆಡಿ ಟ್ರೈನ್ ಬುಕ್ 2 o'clock ಆಗಿತ್ತು. ಸೊ 2 o'clock ಬಂದು ಕುತ್ಕೊಂಡಿದ್ದೀವಿ. ಇವಾಗ ಇನ್ನೂ ಹೊರಟಿಲ್ಲ ಟ್ರೈನು. ಸೊ ಅವಳು ಎದ್ದಿದ್ದಾಳೆ ಅಂತ ಹೇಳಿ ಅವಳಿಗೆ ಉಪ್ಪಿಟ್ಟನ್ನ ತಿಳಿಸ್ತಾ ಇದ್ದೀವಿ, ಪಾರ್ಸೆಲ್ ತಂದಿದ್ದೆ. ಸೊ ಫೈನಲಿ ಇದು ನನ್ನ ಲಾಗ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಆ್ಯಂಡ್ ತುಂಬ ಪ್ರಯತ್ನಪಟ್ಟು ಈ ವಿಡಿಯೋನ ಮಾಡಿದ್ದೀನಿ. ಆ್ಯಂಡ್ ನಿಮಗೋಸ್ಕರ ಮತ್ತಷ್ಟು ವೀಡಿಯೋಸ್ಗಳೊಂದಿಗೆ ಲಾಗ್ಗಳೊಂದಿಗೆ ಬರ್ತಾನೆ ಇರ್ತೀನಿ. ಸೊ ನಮ್ಮ ಜೊತೆ ಫೈನಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ನೋಡಿ, ಆ ಗಾಳಿ ಬೀಸ್ತಿರೋದಕ್ಕೂ ಆ ವಿಡಿಯೋ ತುಂಬಾ ಚೆನ್ನಾಗಿ ಕಾಣ್ತಿದ್ಲು. ಹಾಗೆ ಒಂದು ವಿಡಿಯೋನ ಕ್ಲಿಪ್ ಮಾಡಿಕೊಂಡೆ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಬಾಯ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.